ನಿಮ್ಮ ಗಾರ್ಡನ್ ಇದೆ, ನಿಮ್ಮ ಗಾರ್ಡನ್ ಒಂದು ದಿವಸ ಕರ್ಕೊಂಡು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಡೇ ಬಂದು ಸಂಡೇ ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಈ ನಡುವೆ ವ್ಲಾಗ್ ತುಂಬಾ ಕಡಿಮೆ ಆಗಿದೆ, ಏನೂ ಇಲ್ಲ, ತುಂಬಾ ಬ್ಯುಸಿ ಇದ್ದೀನಿ. ಆದ ಕಾರಣದಿಂದ ಸ್ವಲ್ಪ ವ್ಲಾಗ್ಸ್ ಎಲ್ಲ ಕಡಿಮೆ ಆಯಿತು. ಸೊ ಆಲ್ಮೋಸ್ಟ್ ಎಲ್ಲ ಸಂಡೇ ಹೆಣ್ಮಕ್ಳು ರೆಸ್ಟ್ ಅಂತಾರೆ, ಎಲ್ಲೂ ನಮಗೆ ರೆಸ್ಟ್ ಸಿಗೋದೇ ಇಲ್ಲ. ಯಾಕಂದರೆ ಫ್ಯಾಮಿಲಿ ಎಲ್ಲ ಮನೇಲಿರ್ತಾರೆ, ಮಾಡಬೇಕು, ಮಕ್ಕಳಿಗೆ ವೆರೈಟೀಸ್ ಇಡೋದು ಇದೇ ಆಗುತ್ತೆ. ಸೊ ನನಗೆ ಸಂಡೇ ಅನ್ನೋದು ಬ್ಯುಸಿನೇ ಯಾವಾಗೂ ಅಷ್ಟೇ. ಮಕ್ಕಳಿಗೆ ಕ್ಲಾಸ್ ಇರುತ್ತೆ, ಬಿಡಬೇಕು, ಪಿಕಪ್ಪು ಡ್ರಾಪು ಹಾಗೆಲ್ಲ ಇರೋದ್ರಿಂದ ನಾನಂತೂ ಸಂಡೇ ಬ್ಯುಸಿನೇ. ಸೊ ಬನ್ನಿ ಇವತ್ತು ಸಂಡೇ ಸ್ಪೆಷಲ್ ಏನೆಲ್ಲ ಮಾಡ್ಕೊಂಡು ತಿಂದಿದ್ದೀರಾ. ಸೊ ನಮ್ಮ ಮನೆಯಲ್ಲಿ ಬೆಳಗ್ಗೆ ಉಪ್ಪಿಟ್ಟು, ಮಧ್ಯಾಹ್ನ ನೆನೆ ಸಾಂಬಾರಿಗೆ ರೈಸು, ಈ ಥರ ಆಯಿತು. ನೈಟ್ ಡಿನ್ನರ್ಗೆ ಮಟನ್ ಸಾಂಬಾರು ಮಾಡಬೇಕು. ಅಮ್ಮ ಮಟನ್ ತಂದಿದ್ದಾರೆ, ಸೊ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ನೋಡಿ, ಮಟನ್ನಲ್ಲಿ ಇವತ್ತು ನಾನೇ ಏನಾದರೂ ರೆಸಿಪಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಯಾವಾಗೂ ಅಮ್ಮ ಮಾಡ್ತಾರೆ, ಇವತ್ತು ನಾನು ಮಾಡೋಣ ಅಂತ. ಈಗ ಸಂಜೆ ಆಗ್ತಾ ಬರ್ತಾ ಇದೆ. ಸೊ ಟಾಟಾ ಲಿಂಕ್ ತಂದಿದ್ದೀನಿ. ಸೊ ನನ್ನ ಮಗನ ಟಾಟಾ ಲಿಂಗು ಓಪನ್ ಮಾಡಿ ತಿನ್ನೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಈ ಥರ ಪಾರ್ಸಲ್ ನಾನು ಓಪನ್ ಮಾಡಿಸಿ ತಂದಿಲ್ಲ, ಕಾಯಿನೇ ತಂದಿದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಈ ಫ್ರೂಟು, ಈ ವೆದರಿಗೇ ಬರೋದು, ತುಂಬಾ ಒಳ್ಳೆಯದು ತಿಂದರೆ. ಇನ್ನೇನು ಸೀಸನ್ ಲಾಸ್ಟ್ ಮುಗಿತಾ ಬರ್ತಾ ಇದೆ, ಹಾಗಾಗಿ ಒಂದು ತಿನ್ನೋಣ ಅಂದ್ಬಿಟ್ಟು ತಂದಿದ್ದೀನಿ. ಸೊ ಬನ್ನಿ ಟೇಸ್ಟ್ ಮಾಡೋಣ ಇದನ್ನು. ಸೊ ನೋಡಿ, ಟಾಟಲಿಂಗ್ನ ಏನಕ್ಕೆ ಈ ಥರ ತಂದಿದ್ದೀನಿ ಅಂದರೆ, ನನಗೆ ಎಲ್ಲೋ ಒಂದು ಆಸೆ. ಸಣ್ಣವಳಿದ್ದಾಗ ಅಪ್ಪ ಈ ಥರ ಎಲ್ಲ ಪಾರ್ಸೆಲ್ ತಂದು ಕೊಡ್ತಿದ್ರು, ಮನೇಲಿ ತಿಂತಿದ್ವಿ. ನಾನೇ ಟ್ರೈ ಮಾಡಿ ತಿನ್ನೋಣ ಮನೆಯಲ್ಲೇ ಓಪನ್ ಮಾಡಿ ಅಂತ ತಂದೆ. ಬಟ್ ಅಪ್ಪ ಅವರೆಲ್ಲ ಮಚ್ಚಲ್ಲಿ ಓಪನ್ ಮಾಡಿಕೊಡ್ತಿದ್ರು. ಸೊ ಇದು ನಾನು ಸ್ಪೂನಲ್ಲಿ ಹಿಂಗೆ ತೆಗಿಯೋಕ್ಕೆ ಹೋದರೆ ಅದು ವಾಟ್ರ್, ಅದರಲ್ಲಿರೋ ಲಿಕ್ವಿಡ್ ಎಲ್ಲ ಅದರಲ್ಲೇ ಓಪನ್ ಆಗಿಬಿಡ್ತಾ ಇದೆ. ಸೊ ಫೈನಲಿ ನೀಟಾಗಿ ತೆಗ್ದಿಲ್ಲ ಅಂದರೂ ಅಷ್ಟೋ ಓಪನ್ ಮಾಡಿದೆ. ಸೊ ನನಗೆ ಏನೇ ಆಗಲಿ ಆ ಕ್ಷಣಕ್ಕೆ ನಾನು ಅದು ಅಂದ್ಕೊಂಡೆ ಅಂದರೆ ಅದನ್ನು ಮಾಡಬೇಕು. ಸೊ ಫೈನಲಿ ನಾನೇ ತೆಗೆದು ಈ ಥರ ತಿನ್ನೋಕ್ಕೆ ನನಗೆ ಇಷ್ಟ. ಏನೋ ನನಗಿಂತ ಉದ್ದ ಆಗ್ಬಿಟ್ಟಿದೀಯಾ? ನಾನೇ ಇವಾಗ ಕುಳ್ಳಿ ಆಗ್ಬಿಟ್ಟಿದ್ದೀನಿ ನಮ್ಮ ಮನೆಗೆ. ನಾನು ನಮ್ಮಮ್ಮ ಇಟ್ಟು ನೀನು ಕುಳ್ಳ. ಸೊ ನೀನು ಉದ್ದ, ನನಗಿನ ಉದ್ದ, ಅವನು ಉದ್ದ ಬರ್ತಾನೆ. బాగుంటుంది స్పెక్స్ వేయకపోతే బాగుంటుందా? ఇది వితౌట్ స్పెక్సా? విత్ స్పెక్స్ which is one look. ಸೊ ನೋಡಿ, ಸಂಡೇ ಐ ಆಮ್ ಬ್ಯುಸಿ. ಸೊ ನನ್ನ ಮಗನ್ನ ಈಗ ಮ್ಯೂಸಿಕ್ ಕ್ಲಾಸಿಗೆ ಬಿಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಬನ್ನಿ ಹೋಗೋಣ. ನನ್ನ ವಾಯ್ಸು ಸ್ವಲ್ಪ ಚೇಂಜ್ ಇದೆ, ಹೌದು, ವೆದರ್ ಚೇಂಜ್ ಇದ್ದಿದ್ದ ಕಾರಣ ನನ್ನ ವಾಯ್ಸು ಕೂಡ ಸ್ವಲ್ಪ ಕೋಲ್ಡ್ ಆಗಿತ್ತು. ಹಾಗೆ ನೋಡಿ, ಈಗ ಟೈಮ್ ಬಂದು 4ಗೆ ಇನ್ನು 5 ಮಿನಿಟ್ಸ್ ಇದೆ. ಇನ್ನೂ ಬಿಸಿಲು ಎಷ್ಟೊಂದಿದೆ ಅಲ್ವಾ, ತುಂಬಾ ಬಿಸಿಲಿದೆ ಇವತ್ತು, ಗೊತ್ತಿಲ್ಲ ಯಾಕಂತ ಸಂಡೇ. ಸೊ ನಾನು ರೀಚ್ ಆದೆ ನನ್ನ ಮಗನ ಮ್ಯೂಸಿಕ್ ಕ್ಲಾಸ್ ರೋಡಿಗೆ. ಸೊ ನನಗೆ ಈ ರೋಡ್ ಅಂದರೆ ತುಂಬ ಇಷ್ಟ. ಏನಕ್ಕೆ ಅಂದರೆ ಪಾರ್ಕ್ ಇದೆ, ಫುಲ್ಲು ಕಾಮಾಗಿರುತ್ತೆ ಇಲ್ಲಿ. ಸೊ ಅವನ್ನ ಬಿಟ್ಟು ಮನೆಗೆ ರಿಟರ್ನ್ ಬರೋ ಅಷ್ಟೊತ್ತಿಗೆ ನನ್ನ ಚಿಕ್ಕ ಮಗ ನನಗೆ ಕುಕುಂಬರ್ ಅಂದರೆ ತುಂಬಾ ಇಷ್ಟ, ಜಾಸ್ತಿ ತಿಂತೀನಿ. ಹಾಗಾಗಿ ಅವನು ಕಟ್ ಮಾಡಿ ಅದಕ್ಕೆ ಪೆಪ್ಪರ್ ಸಾಲ್ಟ್ ಹಾಕಿ ಕೊಟ್ಟ. ತಿನ್ನೋಣ ಬನ್ನಿ ಈಗ. ಫ್ರೆಂಡ್ಸ್, ನಮ್ಮಮ್ಮ ಕುಕುಂಬರ್ ಬೇಕು ಅಂದ್ಬಿಟ್ಟು ನಮ್ಮಮ್ಮನೇ ತಿಂತದಿದೆ. ಅನ್ಯಾಯ, ಬೇಕು ಅಂದ್ಬಿಟ್ಟು ಅವರೇ ತಿಂತವ್ರೆ. ನಮ್ಗೆ ಒಂಚೂರು ಕೊಟ್ಟಿಲ್ಲ, ಅನ್ಯಾಯ ಇದು, ಅನ್ಯಾಯ. ನಮ್ಗೆ ಕೊಟ್ಟಿಲ್ಲ, ಬರೀ ತೋರಿಸ್ತವ್ರು ಅಷ್ಟೇ. ಇದು ನಮಗೆಲ್ಲ ಆಸೆ ಪಡಿಸ್ತಾರೆ. ಸೊ ಫೈನಲಿ ಕುಕುಂಬರ್ ಎಲ್ಲ ತಿಂದು ಸಂಜೆ ಅಮ್ಮ ಪ್ಲಾಂಟ್ಸಿಗೆ ಹೊರಗಡೆ ನೀರು ಹಾಕ್ತಿದ್ರು. ನಾನು ಕೂಡ ಹೊರಗೆ ಬಂದೆ. ಬಿಸಿಲು ತುಂಬಾ ಇದೆ ಇವತ್ತು ಅಂದ್ಬಿಟ್ಟು ಅಮ್ಮ ಸಂಜೆ ಅವಕ್ಕೂ ನೀರು ಹಾಕ್ಬೇಕಮ್ಮ, ತುಂಬ ಬಿಸಿಲು ಹೊಡೆದಿದೆ ಅಂತ. ನಾನು ಅದರಲ್ಲಿ ಒಂದು ಸೊಪ್ಪನ್ನು ತೋರಿಸ್ತಾ ಇದ್ದೀನಿ ಅಮ್ಮನಿಗೆ. ಏನಕ್ಕೆ ಅಂದರೆ ಈ ಸೊಪ್ಪು ಸಾಂಬಾರಿಗೆ, ಪಲ್ಯಕ್ಕೆ ಬಳಸ್ತಾರೆ. ಬೇರೆ ನಾನು ಮೊಬೈಲಲ್ಲಿ ನೋಡಿದ್ದೀನಿ. ಸೊ ಅದನ್ನ ತೋರಿಸಿದ್ದೆ. ಅಮ್ಮ ಸುಮ್ಮನೆ ರೇ ಅಮ್ಮ, ಯಾರು ತಿಂತಾರೆ ಇಲ್ಲ ಅಂತ ಅಮ್ಮ ನಾನು ಆರ್ಗ್ಯುಮೆಂಟ್ಸ್ ಹಂಗೆ ನಡೀತಾ ಇರುತ್ತೆ. ಸೊ ಅವ್ನು ಮಾತಾಡುವಾಗ ಎದುರು ಮನೆ ಆಂಟಿ ಹಾಯ್ ಹೇಳಿದ್ರು. ಸೊ ಬಂದೆ ಅವ್ರ ಮನೆ ಹತ್ರ. ಆಂಟಿ ಬಾ ಟೆರೆಸ್ ಏನಕ್ಕೆ ಅಂದರೆ ನನ್ನ ಕಂಡ್ರೆ ತುಂಬ ಇಷ್ಟ. ಇವ್ರು ಬಂದು ಕಾಲೇಜ್ ಲೆಕ್ಚರರ್, ರಿಟೈರ್ಡ್ ಆಗಿದ್ದಾರೆ. ಸೊ ಯಾವಾಗೂ ನನ್ನ ಪುಟ್ಟಿ ಅಂತಲೇ ಮಾತಾಡಿಸ್ತಾರೆ. ಸೊ ತುಂಬಾ ಧೈರ್ಯ ಹೇಳ್ತಿದ್ರು. ಈ ನಡುವೆ ನನಗೆ ತುಂಬಾ
ಎಷ್ಟು ಧೈರ್ಯ ಹೇಳಿದ್ದಾರೆ ಅಂದರೆ ಹೇಳೋಕ್ಕೇ ಆಗಲ್ಲ, ಅಷ್ಟೆಲ್ಲ ನನಗೆ ಧೈರ್ಯ ಕೊಡ್ತಿದ್ರು. ಅವ್ರು ಹೀಗಿರಬೇಕು, ನೀನು ಸ್ಟ್ರಾಂಗ್ ಆಗಿರಬೇಕು ಅಂತೆಲ್ಲನೂ ಕೂಡ. ಸೊ ನಿಮ್ಮ ಗಾರ್ಡನಿಗೆ ಒಂದು ದಿವಸ ಕರ್ಕೊಂಡು ಇದೆ ಸುಳಿ ಝೂಮ್ ಮಾಡ್ತೇವೆ ಕಂದ ಈಗ ಇದು ಕದ್ಲಿಚ್ಚದ ಮೊಬೈಲ್ ಅಂದ್ವಿ. ಸೊ 1 ನಿಮಿಷ ಮಾತಾಡಿಕೊಂಡು ಈಗ ಮನೆಗೆ ರಿಟರ್ನ್ ಬರ್ತಾ ಇದ್ದೀನಿ. ಬನ್ನಿ. ಸೊ ಮನೆಗೆ ಬರೋಷ್ಟೊತ್ತಿಗೆ ದೊಡ್ಡಮ್ಮ ಬಂದಿದ್ದರು. ನಾನು ನೋಡಿದೆ, ಅಲ್ಲಿಂದ ಟೆರೆಸ್ ಮೇಲೆ ಇದ್ದಾಗೇ ಬಂದರು. ಸೊ ಅದಕ್ಕೆ ಆಂಟಿಗೆ ಹೇಳ್ಬಿಟ್ಟು ರಿಟರ್ನ್ ಬಂದೆ. ನಮ್ಮ ಚಿಕ್ಕಮ್ಮ ಅವರಿಗೆ ಕಾಲ್ ಮಾಡಿ ವಿಡಿಯೋ ಕಾಲ್ ಮಾತಾಡ್ತಿದ್ದಾರೆ, ದೊಡ್ಡಮ್ಮ ಹಾಗೆ ನಮ್ಮಮ್ಮ. ಏನಕ್ಕೆ ಅಂದರೆ ನಮ್ಮಮ್ಮ ಅವ್ರ ದೊಡ್ಡಮ್ಮ ಚಿಕ್ಕಮ್ಮ ಮನೆಯಲ್ಲಿ ಬಂದಿದ್ದಾರೆ. ಸೊ ಅವರಿಗೂ ಸ್ವಲ್ಪ ಏಜ್ ಆಗಿದೆ. ಅದಕ್ಕೆ ನಮ್ಮ ಯಜಮಾನ್ರಿಗೆ ಈ ಥರ ಆದಾಗ ಅಜ್ಜಿ ಬಂದಿರಲಿಲ್ಲ. ಯಾಕಂದರೆ ಅವರು ಬೆಡ್ ರೆಸ್ಟಲ್ಲಿ ಇದ್ದರು, ಹುಷಾರು ತಪ್ಪಿದ್ರು, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು. ಆ ಕಾರಣ ಬರಲಿಲ್ಲ. ಸೊ ಅಜ್ಜಿಗೆ ನಾನು ಯಾವಾಗೂ ನಮ್ಮ ಯಜಮಾನ್ರೆ ಫಂಕ್ಷನಲ್ಲಿ ಎಲ್ಲನೂ ಮಾತಾಡಿಸಿದ್ರು ಮೊನ್ನೆ ನನ್ನ ಸಿಸ್ಟರ್ ಮದುವೆಯಲ್ಲಿ. ಸೊ ಅದಕ್ಕೆ ನನ್ನನ್ನು ನೋಡಬೇಕು ಅಂತ ಮೊನ್ನೆಯಿಂದ ಕೇಳ್ತಿದ್ದಾರಂತೆ. ನಮ್ಮಮ್ಮನ ಹೇಳ್ತಾನೆ ಇದ್ದಾರೆ ಕರ್ಕೊಬಾ ಅಂತ ನಮ್ಮ ಆಂಟಿ. ಸೊ ನನಗೆ ಇವಾಗ ಎಲ್ಲೂ ಹೋಗೋಕ್ಕೆ ಮನಸ್ಸಿಲ್ಲ ಊರಿಗೆಲ್ಲ. ನಾನು ಕೂಡ ಅಜ್ಜಿನ ನೋಡಬೇಕು, ಹೋಗಬೇಕು. ತುಂಬ ದಿವಸದಿಂದ ಅವ್ರು ಕೇಳ್ತಿರೋದು ಕಾರಣ ವಿಡಿಯೋ ಕಾಲ್ ಮಾಡಿ ಹಾಗೆ ಅಜ್ಜಿನೂ ನಾನು ನೋಡಿಲ್ಲ ಅವ್ರನ್ನ, ತುಂಬ ದಿವಸ ಆಯಿತು. ಅದಕ್ಕೆ ನಮ್ಮ ದೊಡ್ಡಮ್ಮ ನೋಡಬೇಕು ಅವ್ರ ದೊಡ್ಡಮ್ಮನ್ನ ಅಂದರು. ಸೊ ಅಮ್ಮ ಎಲ್ಲ ಕೂಡ ವಿಡಿಯೋ ಕಾಲ್ ಮಾಡಿ ಅವ್ರ ದೊಡ್ಡಮ್ಮನ್ನ ನೋಡ್ತಾ ಇದ್ದಾರೆ. ಸೊ ಅಜ್ಜಿಗೂ ನನ್ನನ್ನು ನೋಡಬೇಕಿತ್ತಲ್ವ, ಹಂಗೆ ನನ್ನನ್ನು ಮಾತಾಡ್ಸಿದ್ರು. ವಯಸ್ಸಾಗ್ಬಿಟ್ಟಿದೆ ಪಾಪ. ಹಾಗೆ ಮಾತಾಡಿ ನನಗೂ ಸ್ವಲ್ಪ ಧೈರ್ಯ ಹೇಳಿದ್ರು, ನೀನು ಹಿಂಗಿರಬೇಕು ಹಂಗಿರಬೇಕು ಅಂತ. ದೊಡ್ಡವ್ರಲ್ವ, ಅವ್ರ ಮಾತು ತುಂಬ ಅವ್ರಿಗೂ ನೋವಿರುತ್ತೆ ನಮ್ಮನ್ನು ಈ ಥರ ಎಲ್ಲ ನೋಡೋದು. ಅವ್ರು ಯಾರು ಕೂಡ ಇಷ್ಟಪಡಲ್ಲ ಅಲ್ವಾ, ಯಾರೇ ಆಗಲಿ. ಸೊ ಅಜ್ಜಿ, ಆಂಟಿ ಮತ್ತು ನನ್ನ ತಮ್ಮನ ಮಕ್ಕಳು, ತಮ್ಮನ ಹೆಂಡ್ತಿನ ಎಲ್ಲ ನೋಡಿ ಸ್ವಲ್ಪ ಖುಷಿ ಆಯಿತು. ನೋಡಿ ಅವನು ಡುಬ್ಬಿಯಲ್ಲಿ ಹಾಲು ಕುಡಿತಿದ್ದಾನೆ, ಹಾಗೆ ಮಾತಾಡಿಸ್ತಾನೇ ಇದ್ದೀನಿ. ಸೊ ನೋಡಿ ಅಜ್ಜಿ, ನಮ್ಮಮ್ಮ ಅವ್ರ ದೊಡ್ಡಮ್ಮ ಇವರು. ನಮ್ಮಮ್ಮವ್ರಮ್ಮ ಮತ್ತು ಈ ಅಜ್ಜಿ ಇಬ್ಬರು ಅಕ್ಕ ತಂಗಿದಿರು, ಅಣ್ಣ ತಮ್ಮನ್ನ ಮಾಡ್ಕೊಂಡಿದ್ದು. ಸೊ ಹಂಗಾಗಿ ಎಲ್ಲ ಒಂಥರ ಸಿಸ್ಟರ್ಸು, ಜಾಯಿಂಟ್ ಫ್ಯಾಮ್ಲಿ ಥರನೇ ಇದ್ದಿದ್ದು ಸಣ್ಣವರಿದ್ದಾಗಿಂದನೂ ಕೂಡ. ಸೊ ತುಂಬ ಸೆಂಟಿಮೆಂಟ್ ಇದ್ದೇ ಇರುತ್ತೆ ಅಲ್ವಾ ದೊಡ್ಡಮ್ಮ ಅನ್ನೋದು ಇವ್ರಿಗೂ. ಹಾಗೆ ವಿಡಿಯೋ ಕಾಲ್ ಮಾಡಿ ಮಾತಾಡಿ ಸ್ವಲ್ಪ ಸಮಾಧಾನ ಆಯಿತು, ಚೆನ್ನಾಗಿದ್ದಾರೆ ಅಂದ್ಬಿಟ್ಟು. ಸೊ ಹೋಗಿ ಅಜ್ಜಿನ ಒಂದು ದಿವಸ ನೋಡಿಕೊಂಡು ಕೂಡ ಬರಬೇಕು. ಫೈನಲಿ ಈಗ ನನ್ನ ಮಗನ ಮ್ಯೂಸಿಕ್ ಕ್ಲಾಸ್ ಹತ್ರಕ್ಕೆ ಪಿಕಪ್ ಮಾಡ್ಕೊಳ್ಳೋಕ್ಕೆ ಬಂದೆ. ಸೊ ಅವನ್ನ ಕರ್ಕೊಂಡು ಈಗ ಮನೆಗೆ ಹೋಗಬೇಕು. ಬೇಸಿಕ್ ಬೀಟ್ಸ್ ಫಾರ್ ಬಿಗಿನರ್ ಅಂಡ್ ಇಂಟರ್ಮೀಡಿಯೇಟ್ ಸಾಂಗ್. ಸೊ ನೋಡಿ ಸಂಜೆ ನನ್ನ ಮಗನಿಗೆ ಒಂದು ಸ್ಮಾಲ್ ಟೆಸ್ಟ್ ಥರ, ಅಂದರೆ ಸರ್ ಹೇಳಿದರು ಅವನು ವಿತ್ ಮ್ಯೂಸಿಕ್ಕು ಆ್ಯಂಡ್ ವಿತೌಟ್ ಮ್ಯೂಸಿಕ್ಕು ಒಂದು ಪರ್ಫಾಮೆನ್ಸ್ ಮಾಡಿ ಗ್ರೂಪಿಗೆ ಕೊಡಬೇಕು. ಇನ್ನು ಚಿಕ್ಕ ಮಕ್ಕಳ ಸ್ಟೂಡೆಂಟ್ಗೆ ಅದನ್ನು ಶೇರ್ ಮಾಡಬೇಕು. ಅವ್ರದ್ದೇ ಆದಂಥ ಏನೇನೋ ರೂಲ್ಸ್ ಇರುತ್ತೆ, ಅಷ್ಟು ನನಗೆ ಗೊತ್ತಾಗೋದಿಲ್ಲ. ಸೊ ಅದನ್ನೆಲ್ಲ ವಿಡಿಯೋ ಶೂಟ್ ಮಾಡಿ ಕೊಟ್ಟೆ. ಸೊ ಈಗ ಬನ್ನಿ ನಮ್ಮನೇಲಿ ನೈಟ್ ಡಿನ್ನರ್ಗೆ ಅಮ್ಮ ನೋಡಿ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ. ಕೈಮಾ ಮಾಡೋಣ, ಮಟನ್ ಕೈಮಾ ಸಾಂಬಾರು ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಈಗ ನಮ್ಮ ಅಜ್ಜಿ ಕೈಮಾ ಮಾಡ್ತವ್ರೆ ತಾನೇ, ಕೈಮಾ ಮತ್ತೆ ಎಲ್ಲ ಮಾಡ್ತವ್ರೆ. ಇದು ಬಂದ್ಬಿಟ್ಟು ಮಟನ್ನು, ಇದು ಪುದೀನ, ಇದು ಧನಿಯಾ, ಕೊತ್ತಂಬರಿ, ಇದು ಕಡಲೆಪಪ್ಪು, ಇದು ಪುದೀನ, ಮಟನ್, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಹಸಿಮೆಣಸಿನಕಾಯಿ. ಚೆನ್ನಾಗೈತೆ ಎಲ್ಲ ಮಾಡ್ತಾರೆ ಇವ್ರೆ. ಇವತ್ತು ಪ್ರಿಪ್ರೇಷನ್ ಬಟರ್, ಬನ್ನಿ ಹೆಂಗ್ ಮಾಡ್ತಾರೆ ಆಮೇಲೆ ತೋರಿಸ್ತೀನಿ. ಎಲ್ಲ ಮಾಡ್ತಾವ್ರೆ, ಫುಲ್ ಬಿಸಿಯಲ್ಲಿದೆ. ಸೊ ಈಗ ಮಸಾಲೆ ರುಬ್ಕೊಳ್ಳೋಕ್ಕೆ ಬೇಗ ತೋರಿಸ್ತೀನಿ ನೋಡಿ. ಕಾಯಿ ಹಾಗೆ ಫ್ರೈ ಮಾಡ್ಕೊಂಡಿರುವಂಥ ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಇದಕ್ಕೆ
ಧನಿಯಾ ಪೌಡರು ನಿಮ್ಗೆ ನೋಡಿ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಸಾಲೆನ ನುಣ್ಣಗೆ ಈಗ ರುಬ್ಬಿ ತೊಗೊಂಬರೋಣ. ರುಬ್ಬಿರುವಂಥ ಮಸಾಲೆನ ಮಟನ್ನು ಸಾಂಬಾರಿಗೆ ಸ್ವಲ್ಪ ಮಟನ್ ಅದೆಲ್ಲ ಸಪ್ರೇಟ್ ಮಾಡಿಕೊಂಡು ಕೈಮಾಗೆ ಇರುತ್ತಲ್ಲ ಮಿಕ್ಕಿರೋ ಮಟನ್ನು ಅದೆಲ್ಲ ಮಸಾಲೆ ಹಾಕಿ ನೋಡಿ ಸ್ವಲ್ಪ ಮಸಾಲೆನ ಜಾರಲ್ಲಿ ಮಿಕ್ಕಿಸ್ಕೊಂಡಿದ್ದೀನಿ ಒಂದು 3 ಟೇಬಲ್ ಸ್ಪೂನಷ್ಟು. ಈಗ ಇದಕ್ಕೆ ಸಾಂಬಾರಿಗೆ ಮಸಾಲೆ ಜೊತೆಗೆ ಉಪ್ಪು ಹಾಕಿ ಸಾಂಬಾರಿಗೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಲಾಸ್ಟಲ್ಲಿ ಒಂದು ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಹಾಕಿದ್ರೆ ಸಾಂಬಾರಿದು ಅಜ್ಜಿ ಕಾಲದ ಅಮ್ಮ ಅವ್ರ ಸ್ಟೈಲ್ ಸಾಂಬಾರಿದು. ಅದನ್ನು ಒಂದು 2 ವಿಸಿಲ್ ಹಾಕಿಸ್ಕೊಳ್ಳೋಣ. ಈಗ ಈ ಜಾರಲ್ಲಿ ಮಸಾಲೆ ಇತ್ತಲ್ಲ ಆ ಮಸಾಲೆಗೇ ಈ ಪ್ಲೇಟಲ್ಲಿ ಇಕ್ಕಿದ್ನಲ್ಲ ಆಗಲೇ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಕೈಮಾ ತರಿಯಾಗಿ ರುಬ್ಕೊಂಡು ತೊಗೊಂಬರೋಣ. ನೋಡಿರಿ ಇದರಲ್ಲಿ ಮಸಾಲೆ ಜಾಸ್ತಿ ಇದೆ, ನೆಕ್ಸ್ಟ್ ಒನ್ನಲ್ಲಿ ಮಸಾಲೆ ಕಡಿಮೆ ಇರುತ್ತೆ. ಸೊ ಎರಡನ್ನ ರುಬ್ಬಿದ್ಮೇಲೆ ನಾವು ಮಿಕ್ಸ್ ಮಾಡಲೇಬೇಕು. ಇದಕ್ಕೆ ರುಬ್ಕೊಳ್ಳೋವಾಗ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಬೇಕು. ಇದರಲ್ಲಿ ಏನಿದೆ ಅಂದರೆ ಮಟನ್ನು, ಪುದೀನ, ಚಕ್ಕೆ, ಲವಂಗ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಇದಿಷ್ಟು ಮಟನ್ನು ಇಷ್ಟೂ ಸೇರಿಸಿ ಉಪ್ಪಾಕಿ ಮಿಕ್ಸ್ ಮಾಡ್ಕೊಂಡು ರುಬ್ಕೊಂಡು ನೋಡಿ ಈ ಥರ ಒಂದು ಬೌಲಿಗೆ ಹಾಕ್ಕೊಂಡು ಎಲ್ಲ ನೀಟಾಗಿ ಇನ್ನೊಂದ್ಸತಿ ಮಿಕ್ಸ್ ಮಾಡಿಕೊಂಡು ರುಚಿ ನೋಡ್ಕೊಳ್ಳಿ, ಉಪ್ಪು ಬೇಕಾದಲ್ಲಿ ಹಾಕ್ಕೊಳ್ಳಿ. ಈಗ ಒಂದು ಮೊಟ್ಟೆನ ಸೇರಿಸ್ತಾ ಇದ್ದೀನಿ ನಾನು. ನನಗೆ ಮೊಟ್ಟೆ ಹಾಕಿನೇ ಕೈಮಾ ಮಾಡಿ ಅಭ್ಯಾಸ. ಕೈಮಾ ಅಂತೂ ನಾನು ಮಾಡಿ ತುಂಬ ದಿವಸಗಳಾಗ್ಬಿಟ್ಟಿದೆ, ಲಾಂಗ್ ಟೈಮ್ ಆದಮೇಲೆ ನಾನು ಮಾಡ್ತಾ ಇರೋದು. ಸೊ ನೋಡಿ ಇದು ಬಂದು ಕಡಲೆಪಪ್ಪಿನ ಪುಡಿ. ಕಡಲೆಪಪ್ಪು ನಾನು ಜೊತೆಲೇ ಹಾಕಲ್ಲ, ಯಾಕಂದರೆ ಅದು ಬಾಯಿಗೆ ಸಿಕ್ಕಿದ್ರೆ ನಮ್ಗೆ ಇಷ್ಟನೇ ಆಗಲ್ಲ. ಸೊ ಸಪ್ರೇಟಾಗಿ ಅದನ್ನ ಪುಡಿ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಂಡು ಈ ಥರ ಕೈಮಾನ ಮಿಕ್ಸ್ ಮಾಡಿಕೊಂಡು ಈಗ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೊಳ್ತೀನಿ. ಸೊ ನಾನು ಯಾವಾಗ ಅಪರೂಪಕ್ಕೆ ಮಾಡಿದ್ರು ಕೈಮಾ ಮಾತ್ರ ಕೆಡೋದಿಲ್ಲ, ನೀಟಾಗೆ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಂತೂ ನನಗೆ ಇದೆ. ಸೊ ಚೆನ್ನಾಗಿ ಅಭ್ಯಾಸ ನನಗೆ ಮುಂಚೆ ಎಲ್ಲ ಮಾಡಿ. ಈ ನಡುವೆ ಅಮ್ಮ ಮಾಡೋದು ಮಾಡ್ತಾರೆ, ಹಂಗಾಗಿ ನಾನು ಲಾಂಗ್ ಟೈಮ್ ಗ್ಯಾಪ್ ಕೊಟ್ಟಿದ್ದೀನಿ. ಸೊ ಕೈಮಾ ಮಾಡೇ ಇಲ್ಲ ಇತ್ತೀಚೆಗೆ ನಮ್ಮ ಮನೇಲಿ. ಏನಕ್ಕೆ ಅಂದರೆ ನಮ್ಮ ಹಸ್ಬೆಂಡಿಗೆ ತುಂಬ ಇಷ್ಟ, ಹಾಗಾಗಿ ನಾವು ಮಾಡಿಲ್ಲ. ಸೊ ಮಟನ್ ಸಾಂಬಾರು 2 ವಿಸಿಲ್ ಕೂಗಿದೆ, ಅದನ್ನ ವಿಸಿಲ್ ತೆಗೆದು ಈಗ ಐ ಫ್ಲೇಮೇ ಇಟ್ಟಿದ್ದೀನಿ. ಎಲ್ಲ ಕೈಮಾ ಉಂಡೆಗಳನ್ನ ಸಾಂಬಾರಿಗೆ ಬಿಡ್ತಾಯಿದ್ದೀನಿ. ಸೊ ನಮಗೆ ಗೊತ್ತಾಗ್ಬಿಡುತ್ತೆ 1-2-5 ನಿಮಿಷ ಬಿಟ್ಟಿದ ತಕ್ಷಣವೇ. ಅದು ಹಿಂಗೆ ಸಾಂಬಾರು ಕುದಿಯೋವಾಗ ಕೈಮಾ ಏನಾದರೂ ಬಿಟ್ಕೊಳ್ತು ಅಂದರೆ ಅದು ಅಲ್ಲಿಗೆ ನೀಟಾಗಿ ಬಂದಿಲ್ಲ, ಅದು ಕೆಟ್ಟೋಗಿದೆ ಅಂತ. ಈ ಥರ ಕುದಿಯೋವಾಗ ಮೇಲೆ ಈ ಥರ ತೇಲಿದ್ರೆ ಕೈಮಾ ಉಂಡೆ ನೀಟಾಗಿ ಬಂತು ಅಂದ್ಬಿಟ್ಟು ಅದರಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ. ನೋಡಿ ಎಲ್ಲ ಉಂಡೆಗಳನ್ನ ಹಾಕ್ಬಿಟ್ಟು ಲಾಸ್ಟಲ್ಲಿ ಚರ್ಬಿನ ಹಾಕಿ ಈ ಥರ ಐ ಫ್ಲೇಮ್ ಇಟ್ಟು ನೋಡಿ ಹಾಕಿ 5 ಮಿನಿಟ್ಸ್ಗೆ ಗೊತ್ತಾಗ್ಬಿಡುತ್ತೆ ಇಟ್ಸ್ ಓಕೆ ಫೈನ್, ಇದು ಚೆನ್ನಾಗೇ ಬಂತು ಅಂದ್ಬಿಟ್ಟು. ನನಗೂ ಕೂಡ ಖುಷಿ ಆಯಿತು. ನೋಡಿ ಒಂದು ತೆಗೆದು ನಿಮಗೆ ತೋರಿಸ್ತೀನಿ. ಇನ್ನೂ ಬೆಂದಿಲ್ಲ, ಬೇಯಬೇಕು, ಆದ್ರೂ ನೀಟಾಗೆ ಬಂದಿದೆ ಕೈಮಾ ಉಂಡೆ. ಯಾರಿಗೆಲ್ಲ ಕೈಮಾ ಉಂಡೆ ಇಷ್ಟ ಕಮೆಂಟ್ ಮಾಡಿ. ನನಗೂ ತುಂಬ ಇಷ್ಟ, ನನಗಿಂತ ನನ್ನ ಹಸ್ಬೆಂಡಿಗೆ ತುಂಬಾ ಇಷ್ಟ. ಅದಕ್ಕೆ ನಮ್ಮ ಮನೇಲಿ ಸಾಂಬಾರು ನಾನ್ ವೆಜ್ ಮಾಡೋದೇ ಇತ್ತೀಚೆಗೆ ಕಡಿಮೆನೇ ಆಗಿದೆ ನಮ್ಮ ಮನೆಯಲ್ಲಿ. ಅವ್ರನ್ನ ಬಿಟ್ಟು ಎಲ್ಲೋ ತಿಂತೀವಲ್ವ, ಅವ್ರು ತಿನ್ನಲ್ಲಲ್ವ ಅನ್ನೋ ಫೀಲ್ ಜಾಸ್ತಿ ನಮಗೆ. ಅಮ್ಮನಿಗೂ ನನಗಿಂತ ನಮ್ಮಮ್ಮ ಅಂತೂ ಒಂದು ಬಾಯಿಗಿಡೋವಾಗನೇ ಕಣ್ಣೀರು ಹಾಕ್ಬಿಡ್ತಾರೆ. ಸೊ ನೋಡಿ ಮಕ್ಕಳು ಮಟನ್ ಅಷ್ಟಾಗಿ ತಿನ್ನಲ್ಲ, ಅದಕ್ಕೆ ಅವ್ರಿಗೆ ಕಬಾಬು, ಯಾಕೋ ನನ್ನ ಚಿಕ್ಕ ಮಗ 3 ವೀಕ್ಸಿಂದ ಕೇಳ್ತಿದ್ದಾನೆ ಕಬಾಬ್ ಬೇಕು ಅಂತ, ಅದಕ್ಕೆ ತರಿಸಿಕೊಟ್ಟೆ ಕಬಾಬು ಕುಷ್ಕ ತಿಂತಾ ಇದ್ದಾರೆ ಅವರು. ಸೊ ನಾನು ಅಮ್ಮ ಈಗ 1-2 ಪ್ಲೇಟಿಗೆ ಹಾಕ್ಕೊಂಡು ಟೇಸ್ಟ್ ಮಾಡಿದ್ವಿ. ಮಕ್ಳಿಗೂ ಕೂಡ ಕೈಮಾ ಆಗಿದ ತಕ್ಷಣವೇ ತಿನ್ನಿಸಿದ್ದೀನಿ. ಸೊ ಬನ್ನಿ ಈಗ ನಾನು ಅಮ್ಮ ಊಟಕ್ಕೆ ಕೂರೋಣ. నెయిల్ పాలిష్ చేసుకుంటుండవు ఎట్లుంది మా చారు. ಸೊ ಅಮ್ಮ ತಟ್ಟೆಗೆ ಊಟ ಇಟ್ಕೊಂಡು ನಮ್ಮ ಯಜಮಾನ್ರನ್ನ ನೆನೆಸ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಸೊ ಕಾಮನ್ ನನಗೂ ಕೂಡ ಅದು ಬಂದ್ಬಿಡುತ್ತೆ, ಯಾಕಂದರೆ ಕೈಮಾ ಉಂಡೆ ಅಂದರೆ ಅವ್ರಿಗೆ ಇಷ್ಟ. ಸೊ ಇವತ್ತಿನ ವ್ಲಾಗ್ ಈ ಥರ ಇದೆ. ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಬಾಯ್.